ಇದೊಂದು 10-15 ಇಯರ್ಸ್ ಬ್ಯಾಕ್ ನಾವು ಏನು ಮಾಡಿದ್ದೇವೆ, ನಾವು ಅದರ ಇಂಡಸ್ಟ್ರಿಗೆ ಬಂದ ಮೇಲೆ ನಾನು ಏನು ಮಾಡಿದೆ, ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ನಾನು ಮನಸ್ಸಿನಲ್ಲಿ ನಾನು ಫೀಲ್ ಮಾಡಿದ್ದೇನೆ. ಸೊ ನನ್ನ ಮಿಸ್ಸಸ್ ಅವರು ಹೇಳಿದರು ಅವರು, ಸೊ ಒಂದು ಜಾಗ ಆ್ಯಕ್ಚುಲಿ ಒಂದು ಸ್ಟುಡಿಯೋ ಪರ್ಪಸ್ಗೋಸ್ಕರ ಔಟ್ ಆಫ್ ಸಿಟಿ, ಈಗ ಅದು ಸಿಟಿ ಆಯಿತು. ಸೊ ಒಂದು 175 acres ಲ್ಯಾಂಡ್ ಇದೆ ಅಲ್ಲಿ. ಸೊ ಫಸ್ಟ್ ನಾವು ಆ ಟೈಮ್ನಲ್ಲಿ ಕಾರ್ಗಿಲ್ ಹೀರೋಸ್, ವಾರ್ ಹೀರೋಸ್ ಇದ್ದಾರಲ್ಲ, ಸೊ ಅವರಿಗೆ ನಾವು ಅದರಲ್ಲಿ ಲ್ಯಾಂಡ್ ಮನೆ ಮಾಡಲಿಕ್ಕೆ ಒಂದು ಮಾಡುವ. ಯಾಕಂದರೆ ಹಣ ಕೊಟ್ಟರೆ ಅದು ಖರ್ಚಾಗ್ತದೆ, ಆಮೇಲೆ ಅದು ಇರುವುದಿಲ್ಲ, ಇಟ್ ವಿಲ್ ನಾಟ್ ಬಿ ರಿಮೆಂಬರ್ಡ್. ಸೊ ನಮ್ಮ ಫ್ಯಾಮ್ಲಿ ಏನಾದರೂ ಒಂದು ರಿಮೆಂಬರೆನ್ಸ್ಗೋಸ್ಕರ ಮಾಡಬೇಕಂತ ಹೇಳಿದ್ವಿ. ಆ ಥರ ನಾವು ಅನೌನ್ಸ್ ಮಾಡಿದ್ವಿ ಸರ್. ಸೊ ಆದರೆ ಸ್ವಲ್ಪ ಸ್ಮಾಲ್ ಲಿಟಿಗೇಷನ್ ಗೋಯಿಂಗ್ ಆನ್, ಅದು ಕ್ಲಿಯರ್ ಆಗ್ತದೆ ಅದು. ಸೊ ಕ್ಲಿಯರ್ ಆದ ಮೇಲೆ ನಾನು ಆ್ಯಕ್ಚುಲಿ ಆರ್ಮಿ ಅವರು, ನೇವಿ ಅವರು ಆ್ಯಂಡ್ ಏರ್ಫೋರ್ಸ್ ಅವರಿಗೆ ಐ ರೆಸ್ಪೆಕ್ಟ್ ದೆಮ್ ಅ ಲಾಟ್ ಸರ್. ಯಾಕಂದರೆ ದೇ ಆರ್ ದ ರಿಯಲ್ ಹೀರೋಸ್, ನಾವಲ್ಲ. ಈ ಪ್ರೊಫೆಷನ್ನಲ್ಲಿ ಡೆತ್ ಬರ್ತದೆ ಅನ್ನೋ ಅವರಿಗೆ ಗೊತ್ತು, ಬಟ್ ಸ್ಟಿಲ್ ಆ ಪ್ರೊಫೆಷನ್ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ, ನಾಟ್ ಫಾರ್ ಸ್ಯಾಲ್ರಿ. ದಟ್ ಈಸ್ ನಂಬರ್ 1. ನಂಬರ್ 2, ಅಲ್ಲಿ ಹೋದರೆ ಅವ್ರ ಪರಿಸ್ಥಿತಿ ನೋಡಿದರೆ ಭಾಳ ಬೇಜಾರಾಗ್ತದೆ ಸರ್. ಅವರು ಬ್ಯಾಗ್, ಲೆಫ್ಟ್ ಬ್ಯಾಗ್ನಲ್ಲಿ ಅವರು ಇರೋದು ಒಂದು ಬ್ಲ್ಯಾಂಕೆಟು, ಒಂದು ಪ್ಲೇಟು, ಒಂದು ಮಗ್ಗು, ಒಂದು ಮಂಕಿ ಕ್ಯಾಪು, ಒಂದು ಗ್ಲಾಸ್, ಬೂಟ್ಸ್ ಅಷ್ಟೇ ಸರ್. ಅವ್ರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಅವ್ರ ವೆಪನ್ಗೂ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ. ವೆಪನ್ ಕೆಳಗೆ ಇಡುವುದಿಲ್ಲ, ಅವರು ಯಾವಾಗಲೂ ಶೋಲ್ಡರ್ನಲ್ಲಿ ಇರ್ತದೆ. ಆ್ಯಂಡ್ ಬಾರ್ಡರ್ನಲ್ಲಿ ಅವರಿಗೆ ಸಾಯಂಕಾಲ 5-5:30ಗೆ ಲಾಸ್ಟ್ ಹೆಲಿಕಾಪ್ಟರ್ ಬಂದುಬಿಟ್ಟು ಮೆಡಿಕಲ್ ಸಪ್ಲೈಸ್ ಆ್ಯಂಡ್ ಫುಡ್ ಸಪ್ಲೈಸ್ ಕೊಡ್ತಾರೆ ಸರ್. ಆಮೇಲೆ ಬೆಳಗ್ಗೆ 8:30ಗೆ. ಸೊ ಈವ್ನಿಂಗ್ 5:30 to 8:30 ಏನಾದರೂ ಆಗಿದರೆ ದಟ್ಸ್ ಇಟ್, ಅಲ್ಲಿ ಯಾರು ಇಲ್ಲ. ಸೊ ರಿಯಲ್ ಹಾರ್ಡ್ ವರ್ಕಿಂಗ್. ಆ್ಯಂಡ್ ಯಾವ ಟೈಮ್ನಲ್ಲಿ ಒಂದು ಫೈರಿಂಗ್ ಸ್ಟಾರ್ಟ್ ಆಗ್ಬೋದು, ಒಂದು ಬಾಂಬಿಂಗ್ ಸ್ಟಾರ್ಟ್ ಆಗ್ಬೋದು, ದೇ ಹ್ಯಾವ್ ಟು ಬಿ ರೆಡಿ. ಅಲ್ಲಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಪ್ಲಸ್ ಅವರ ಫ್ಯಾಮ್ಲೀಸ್, ಆ ಫ್ಯಾಮ್ಲೀಸ್ನವ್ರು ಯಾವ ನೋಡ್ತಾರವರು. ಈಗ ಓಕೆ ಸೆಲ್ಫೋನ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಬಂದಿದೆ, ಬಟ್ ದೋಸ್ ಡೇಸ್ ಅದು ಇಲ್ಲ ಅಲ್ಲ. ಲೆಟರ್ ಹೋಗಬೇಕು, ಆಮೇಲೆ ಓಕೆ ಪೇಜರ್ ಬಂತು, ಆಮೇಲೆ ಬಟ್ ಕೆಲವು ಜಾಗದಲ್ಲಿ ದೇ ಆರ್ ನಾಟ್ ಅಲೌಡ್, ಸೆಲ್ಫೋನ್ ಇಸ್ ನಾಟ್ ಅಲೌಡ್ ಆ್ಯಂಡ್ ಇಲ್ಲ. ಸೊ ದೇ ಆರ್ ದ ರಿಯಲ್ ಹೀರೋಸ್ ಆಫ್ ಇಂಡಿಯಾ. ಫ್ಯಾಮ್ಲಿಯನ್ನು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು, ಆ್ಯಂಡ್ ಈವನ್ ಫ್ಯಾಮ್ಲಿ ಪೀಪಲ್, ದ ವೈಫ್, ದ ಮದರ್, ದ ಫಾದರ್, ಗ್ರೇಟ್ ಪೀಪಲ್ ಅವರು. ಸೊ ಇನ್ನೊಂದು ಮೇನ್ ವಿಷಯ ಸರ್, ನಮ್ಮ ಇಂಡಿಯಾನಲ್ಲಿ ದೇರ್ ಆರ್ ಸೋ ಮೆನಿ ಲ್ಯಾಂಗ್ವೇಜಸ್, ಸೋ ಮೆನಿ ರಿಲಿಜನ್, ಸೋ ಮೆನಿ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟಿ, ಅದು ಇದು ತುಂಬ ಇದೆ ಸರ್. ಒನ್ ಆಫ್ ದ ಬೆಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್. ಎಲ್ಲಿ ಹೋದರೆ ಮೇ ಬಿ 1 language or 2 languages, or 1 religion or 2 religion. ಇಲ್ಲಿ ಸೋ ಮೆನಿ ರಿಲಿಜನ್ಸ್, ಸೋ ಮೆನಿ ಇದೆ, ಬಟ್ ವಿ ಆರ್ ಆಲ್ ಟುಗೆದರ್. ಬಟ್ ಎಲ್ಲೋ ಒಂದು ಇದರಲ್ಲಿ ಸ್ವಲ್ಪ ವ್ಯಾಕ್ಯೂಮ್ ಬರ್ತದೆ ಸರ್, ಒಂದು ಕ್ಯಾಸ್ಟ್ ಫೀಲಿಂಗ್, ಕಮ್ಯುನಿಟಿ ಫೀಲಿಂಗ್ ಬರ್ತಾಯಿದೆ. ಅವರಿಗೆ ಅದು ಏನಿಲ್ಲ, ಅವ್ರದ್ದು ಒಂದೇ ಫೀಲಿಂಗ್ ಟು ಪ್ರೊಟೆಕ್ಟ್ ದಿ ಕಂಟ್ರಿ. ಅವರು ಪ್ರಾಣ ಹೋದರೆ ಚಿಂತಲ್ಲ. ಓನ್ಲಿ ಫೀಲಿಂಗ್ ಇಸ್ ದಟ್ ದೇ ವಾಂಟ್ ಟು ಫೈಟ್ ಫಾರ್ ದಿ ಕಂಟ್ರಿ ಆ್ಯಂಡ್ ಸೇವ್ ಅಸ್. ನಾವು ಯಾರು, ವಿ ಆರ್ ನಾಟ್ ದೇರ್ ಬ್ಲಡ್ ರಿಲೇಷನ್, ವಿ ಆರ್ ನಾಟ್ ಫ್ರೆಂಡ್ಸ್, ವಿ ಆರ್ ನಾಟ್ ದೇರ್ ಕಮ್ಯುನಿಟಿ, ನಾಟ್ ದೇರ್ ಕ್ಯಾಸ್ಟ್. ಸೊ ಅದು ಐ ವಾಂಟ್ ದಟ್ ಫೀಲಿಂಗ್ ಟು ಕಮ್ ಟು ಎವ್ರಿಬಡಿ ಸರ್. ನಾವು ಎಲ್ಲರೂ ಈ ಫೀಲಿಂಗನ್ನು ಮನೆಯಲ್ಲಿ ಇರಬೇಕು. ರಿಲಿಜನ್ ಇರಬೇಕು, ಕ್ಯಾಸ್ಟ್ ಇರಬೇಕು, ಕಮ್ಯುನಿಟಿ ಇರಬೇಕು, ಎಲ್ಲ ಇರಬೇಕು. ನಮ್ಮ ತಂದೆ ತಾಯಿಯವರಿಗೆ ನಾವು ರೆಸ್ಪೆಕ್ಟ್ ಮಾಡೋದಂದರೆ ಇಟ್ ಈಸ್ ರೆಸ್ಪೆಕ್ಟಿಂಗ್ ದಿ ಕಮ್ಯುನಿಟಿ ಆ್ಯಂಡ್ ದಿ ಕ್ಯಾಸ್ಟ್. ಬಟ್ ಅದು ಮನೆಯಲ್ಲಿ ಇಡಬೇಕು. ಹೊರಗೆ ಬಂದ ಮೇಲೆ ವಿ ಆರ್ ಆಲ್ ಒನ್, ವಿ ಆರ್ ಆಲ್ ಇಂಡಿಯನ್ಸ್, ಆ್ಯಂಡ್ ವಿ ಶುಡ್ ಮೇಕ್ ಇಂಡಿಯಾ ಪ್ರೌಡ್ ಸರ್. ಇಂಡಿಯಾ ಕ್ಯಾನ್ ಬಿ ದ ನಂಬರ್ 1 ಕಂಟ್ರಿ ಇನ್ ದ ವರ್ಲ್ಡ್, ಎಕ್ಸೆಪ್ಟ್ ಇದು ಫೀಲಿಂಗ್ ಡೈಲ್ಯೂಟ್ ಮಾಡಿಬಿಟ್ಟು ನಾವು ರಿಲಿಜನ್ ಎಲ್ಲ ಮನೆಯಲ್ಲೇ ಇದು ಮಾಡಿದ್ವಿ. ಹೊರಗೆ ಬಂದುಬಿಟ್ಟು ಒಬ್ಬರನ್ನ ಟೀಸ್ ಮಾಡೋದು, ಒಬ್ಬರನ್ನ ಇದು ಮಾಡೋದು, ಅದು ಕರೆಕ್ಟ್ ಅಲ್ಲ. ಸೊ ಟೇಕ್ ದ ಇನ್ಸ್ಪಿರೇಷನ್ ಆಫ್ ದಿ ಸೋಲ್ಜರ್ಸ್ ಹೂ ಆರ್ ಫೈಟಿಂಗ್ ದೇರ್. ಎಲ್ಲರೂ ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಇದ್ದಾರೆ, ಬಟ್ ಅವ್ರದ್ದು ಒಂದೇ ಗೋಲ್, ಟು ಫೈಟ್ ಫಾರ್ ದಿ ಕಂಟ್ರಿ. ಸೊ ನಮ್ಮದು ಒಂದೇ ಗೋಲ್ ಇರಬೇಕು, ಟು ಮೇಕ್ ಇಂಡಿಯಾ ಗ್ರೇಟ್ ಸರ್. ಸೊ ಇವರಿಗೆ ಏನಾದರೂ ಒಂದು ಮಾಡಬೇಕು, ಬೇರೆ ಏನು ಮಾಡಿದರೆ ಅದು ಪ್ರಯೋಜನ ಇಲ್ಲ ಅನ್ನೋ ನನ್ನ ಫ್ಯಾಮಿಲಿ. ಆ್ಯಕ್ಚುಲಿ ಕ್ರೆಡಿಟ್ ಗೋಸ್ ಟು ಮೈ ವೈಫ್ ಶಿರೀಷಾ. ಅವರು ನನಗೆ ಐಡಿಯಾ ಕೊಟ್ಟು, ಸೇಮ್ ಈ ಥರ ಪ್ರೆಸ್ ಮೀಟ್ ತರಲಿ ಅದು ಇದು ಕ್ಲಿಯರ್ ಆದ ಮೇಲೆ ಫಸ್ಟ್ ನಾವು ಏನು ಮಾಡ್ತೇವೆ, ಕಾರ್ಗಿಲ್ನಲ್ಲಿ ಯಾರು ಅವ್ರ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿದ್ರು ಅವ್ರಿಗೆ ಲ್ಯಾಂಡ್ ಮಾಡಿಬಿಟ್ಟು ವಿಲ್ ಕ್ಲಿಯರ್ ಅಪ್ ಎವ್ರಿಥಿಂಗ್ ಆ್ಯಂಡ್ ಗಿವ್ ದಮ್ ಲ್ಯಾಂಡ್ ಅಂತ ಹೇಳಿದ್ರು ಅವರು. ಸೊ ಇದು ಆ್ಯಕ್ಚುಲಿ ಹೈದರಾಬಾದಿಂದ ಇಟ್ಸ್ ಅಬೌಟ್ 30 kilometers ಅವೇ, ಬಟ್ ಈಗ ಅದು ಸಿಟಿ ಒಳಗೆ ಆಲ್ಮೋಸ್ಟ್ ಒಳಗೆ ಹತ್ತಿರ ಒಂದು ಯಾದಗಿರಿ ಗುಟ್ಟ ಅನ್ನೋ ಒಂದು ಟೆಂಪಲ್ ಇದೆ, ಲಕ್ಷ್ಮೀನರಸಿಂಹ ಸ್ವಾಮಿ ಟೆಂಪಲ್. ಸೊ ಅದು ನಾವು ಮೇ ಬಿ
ಬೈ ದಿಸ್ ಇಯರ್ ಎಂಡ್ ಸಮಥಿಂಗ್ ಟೋಟಲ್ ಲೆವೆಲ್ ಮಾಡಬೇಕು ಸರ್. ಪ್ಲೇಸ್ ಅದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇದೆ. ಸೊ ಲೆವೆಲ್ ಮಾಡಿ ಫಸ್ಟ್ ಕಾಂಟ್ರಿಬ್ಯೂಷನ್ ವಿಲ್ ಗೋ ಟು ದಿ ಡಿಫೆನ್ಸ್ ಆರ್ಮಿ. ಸೈಟ್ ಕೊಡ್ತೇವೆ ಸರ್, ಸೈಟ್ ಕೊಡ್ತಾರೆ. ಒಲ್ಲಿ ವಿಲ್ ಗಿವ್ ದಮ್ ಲ್ಯಾಂಡ್. ಅದು ಅವ್ರ ಇಷ್ಟ ಸರ್. ಲ್ಯಾಂಡ್ ಕೊಟ್ಟರೆ ಅವರು ಏನಾದರೂ ಅವ್ರು ಮಾಡಬೇಕು. ದೇ ಕ್ಯಾನ್ ಡೂ ಸಿಂಗಲ್ ಬೆಡ್ರೂಮ್ ಆರ್ ಡಬಲ್ ಬೆಡ್ರೂಮ್ ಆರ್ ಮೇಲೆಲ್ಲ ಅವ್ರ ಇಷ್ಟ. ಲ್ಯಾಂಡ್ ಕೊಡ್ತೇವೆ ಸರ್. ಸೊ ಐ ಫೆಲ್ಟ್ ಓಕೆ. ನಮ್ಮ ಈಗ 40 years ಕ್ರಾಸ್ ಆಗಿದೆ, ಫಿಲ್ಮ್ ಇಂಡಸ್ಟ್ರಿಗೆ ಬಂತು. 400 films ಐ ಹ್ಯಾವ್ ಕ್ರಾಸ್ಡ್. ಸೊ ವಾಟ್ ಐ ಹ್ಯಾವ್ ಡನ್, ಏನು ಮಾಡಿದೆ ನಾನು. ಸೊ ಐ ಥಾಟ್ ಇದು ಒಂದು ಮಾಡುವ. ಆ್ಯಕ್ಚುಲಿ ವೈಫ್ ಅವ್ರು ಹೇಳಿದ್ರು ಅವರು. ಸೊ ಐ ಸೆಡ್ ಓಕೆ. ಸಿನಿಮಾ ಸ್ಟುಡಿಯೋ ಒಂದು ಡ್ರೀಮ್ ಇತ್ತು, ಅದನ್ನು ನಾನು ಐ ರಿಮೂವ್ಡ್ ಇಟ್ ಆ್ಯಂಡ್ ಓಕೆ ನಮ್ಮ ಕಂಟ್ರಿಗೆ ನಾನು ಏನಾದರೂ ಮಾಡಬೇಕು. ಯಾಕಂದರೆ ಅದರಲ್ಲಿ ಸೊ ಅದು ಪರ್ಮನೆಂಟ್ ಆಗಿರ್ತದಲ್ಲ, ಅದು ಲೈಫ್ ಲಾಂಗ್ ಇರ್ತದೆ. ಆ್ಯಂಡು ಬೇರೆಯವರು ಬಿಸ್ನೆಸ್ ಅವರು ಬೇರೆ ಇವರು ಮಾಡೋರು ಅದು ಬೇರೆ ಸಂಗತಿ. ಬಟ್ ಒಂದು ಸಿನಿಮಾ ಇಂಡಸ್ಟ್ರಿಯಿಂದ ಒಬ್ಬ ಆ್ಯಕ್ಟರ್ ಈಗ ಮಾಡಿದರೆ ದಟ್ಟು ಫ್ರಮ್ ಕರ್ನಾಟಕ ಕೂಡ ಕ್ರೆಡಿಟ್ ಹೋಗ್ತದೆ ಅದು. ಸೊ ಅದು ಆಗ ಇರಲಿ ಅಂತ ಹೇಳಿ ನಾನು ಇದು ಮಾಡಿದೆ.